ಮಿಕ್ಸಿಲ್ಲ ಎರಡೂ ಫೋರ್ಕ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ. ಸ್ವಲ್ಪ ಸೋಯಾ ಸಾಸು, ಆಯಿಲ್ ಹಾಕ್ಬಾರ್ದು. ಆಯಿಲ್ ಹಾಕಿದ್ರೆ ಫುಲ್ಲು ಆಯಿಲ್ ಹಿಡ್ಕೊಬಿಡುತ್ತೆ ಮಾಂಸ. ಹಾಂ, ಆಯಿಲ್ ಹಾಕ್ಬಾರ್ದು. ನೋಡಿ, ಬೇಯಿಸಿರೋ ಮಾಂಸ ಉಪ್ಪು ಹಾಕಿ ಬೇಯಿಸಿರ್ತೀವಿ, ಆ ಮಾಂಸ ಇದು. ಅದಾದಮೇಲೆ ಪೆಪ್ಪರು, ನಾವು ಮಾಡಿರೋಂಥ ಪೆಪ್ಪರು, ಮತ್ತು ಟೇಸ್ಟಿಗೆ ಉಪ್ಪು, ಕರಿಬೇವು ಸೊಪ್ಪು ಕೂಡ ನಾವು ಆಯಿಲಲ್ಲಿ ಡ್ರೈ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಇದಾಗ್ತೀವಿ ಟೇಸ್ಟ್ಗೆ. ಇಷ್ಟೇ, ಬೇರೆ ಏನೂ ಹಾಕ್ಬಾರ್ದು. ಪೆಪ್ಪರ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಗಮ್ಮಂತ ಇರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ, ಮತ್ತು ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಾಜಾ ಸ್ಟ್ರೀಟ್ ಫುಡ್. ಆ್ಯಕ್ಚುಲಿ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ, ಪೋರ್ಕ್ದು ಯಾವ್ದಾದ್ರು ಹೋಟೆಲ್ ಇದ್ರೆ ಹೇಳಿ, ನಾಟಿ ಸ್ಟೈಲಲ್ಲಿ ಹೈಜಿನಿಕ್ ಆಗಿರುವಂಥ ಒಂದು ಹೋಟೆಲ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ನಾವು ಹುಡುಕಿ ಇಷ್ಟು ದಿನ, ಸೊ ಇವತ್ತು ಬಂದಿರೋವಂಥದ್ದು ಅಪೂರ್ವ ಹಳ್ಳಿ ಮನೆ ಅನ್ನೋ ಒಂದು ಹೋಟೆಲ್ಗೆ. ಇದು ಜಂಬೂ ಸವರಿ ದಿಣ್ಣೆ, ಜೆ ಪಿ ನಗರ ಹತ್ರ ಇರೋವಂಥದ್ದು. ಸೊ ಇಲ್ಲಿ ನಿಮಗೆ ನಾಟಿ ಸ್ಟೈಲಲ್ಲಿ ಪೋರ್ಕ್ ಫ್ರೈ, ಪೋರ್ಕ್ ಚಿಲ್ಲಿ ಈ ಥರ ಮಾಡ್ತಿರೋವಂಥದ್ದು ತುಂಬ ಹೈಜಿನಿಕ್ ಆಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಡ್ತಾರಂತೆ. ಸೊ ಕೇಳ್ಪಟ್ವಿ, ಅದಕ್ಕೆ ಇವತ್ತು ಬಂದಿದ್ದೀವಿ. ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿಕೊಂಡು ಹೇಗೆ ಮಾಡ್ತಾರೆ, ಏನೇನು ಸಿಗುತ್ತೆ ಅಂತ ಇನ್ನು ಸ್ವಲ್ಪ ಡೀಟೇಲ್ ಕೇಳ್ಕೊಂಡು ಸೊ ಸಿಗ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಬರ್ಬೋದು, ಟ್ರೈ ಮಾಡ್ಬೋದು. ನಿಮಗೂ ಕಲಗಿತ್ತು. ಅಪೂರ್ವ ಹಳ್ಳಿ ಮನೆ ನಾಟಿ ಸ್ಟೈಲ್ ಫೋರ್ಕ್ ಹೋಟ್ಲ್ ಇದು ಮಾಡಿದ್ದೀವಿ ಜಂಬೂ ಸವರಿ ದಿಣ್ಣೆಯಲ್ಲಿ. ನಾಟಿ ಸ್ಟೈಲ್ ಫೋರ್ಕು ಸುಮಾರು ಜನ ಕೇಳ್ತಾಯಿದ್ರು, ಫೋರ್ಕ್ ಹೋಟ್ಲ್ ಯಾವುದಿಲ್ಲ ಅದು ಮಾಡಿ ಸರ್ ಅಂತ, ಹಾಗಾಗಿ ಇಲ್ಲಿ ಮಾಡಿದ್ದೀವಿ. ಫೋರ್ಕ್ ಚಿಲ್ಲಿ, ಪೆಪ್ಪರ್ ಡ್ರೈ, ಫ್ರೈ ಸಿಗುತ್ತೆ ನಾಟಿ ಸ್ಟೈಲ್. ಮುದ್ದೆ, ರೈಸು, ಚಪಾತಿ, ಪರೋಟ ಎಲ್ಲ ಸಿಗುತ್ತೆ. ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ, ಮತ್ತು 6ರಿಂದ 10 ಗಂಟೆ. ಭಾನುವಾರ ಸೋಮವಾರ 2 ದಿವಸ ಬಿಟ್ಟು ಮಿಕ್ಕಿದ ದಿವಸ ಇರುತ್ತೆ. ಹಾಂ, ಭಾನುವಾರ ರಜೆ ಮಾಡ್ತೀವಿ. ಭಾನುವಾರ ಸ್ವಲ್ಪ ಎಲ್ಲ ಬೇರೆ ಐಟಮೆಲ್ಲ ಇರುತ್ತಲ್ಲ, ಹಂಗಾಗಿ ಭಾನುವಾರ ರಜೆ ಮಾಡ್ತೀವಿ. ಭಾನುವಾರ ಎಲ್ಲ ಮನೆಗಳಲ್ಲಿ ಮಾಡ್ತಾರಲ್ಲ ನಾನ್ ವೆಜ್ಜು, ಹಂಗಾಗಿ ಫೋರ್ಕ್ ಸ್ವಲ್ಪ ಕಮ್ಮಿ, ಮಿಕ್ಕಿದ ದಿವಸ ಚೆನ್ನಾಗಿ ಹೋಗುತ್ತೆ. ಭಾನುವಾರ ಸೋಮವಾರ 2 ದಿವಸ ರಜೆ ಮಾಡಿದ್ದೀವಿ. ತಕ್ಷಣಕ್ಕೆ 3 ಐಟಮ್ ಅಷ್ಟೇ ಫೋರ್ಕು. ಅಣ್ಣಪ್ಪ ಅಂತ ಇಲ್ಲಿ ಬೇಗೂರು ರೋಡಲ್ಲಿ ಒಂದು ಫಾರ್ಮ್ ಇದೆ, ನಾಟಿ ಹಂದಿಗಳು ಸಿಗುತ್ತೆ ಅಲ್ಲಿಂದ ತರಿಸ್ತೀವಿ. ನಾವು 25ರಿಂದ ಒಂದು 40 kg ಒಳಗಡೆ ನೋಡಿ ಆ ಥರ ಕಟ್ ಮಾಡಿಸಿ ತರ್ತೀವಿ. ಜಾಸ್ತಿ ದಪ್ಪ ಇದ್ದರೆ ಬಾರ್ ಬರುತ್ತೆ, ತಿನ್ನಲ್ಲ. ಹಾಗಾಗಿ ಮೀಡಿಯಮ್ ಇರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ, ಸ್ಮೂತಾಗಿರುತ್ತೆ. ಬಾರು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ 25ರಿಂದ 40 kg ಮರಿ ಚೂಸ್ ಮಾಡಿ ಕಟ್ ಮಾಡ್ಕೊಂಡು ತಗೊಬರ್ತೀವಿ. ಬೇರೆ ಕಡೆ ಹೋದ್ರೆ ಅಷ್ಟು ನೀಟಾಗಿರಲ್ಲ ಫೋರ್ಕ್ ಹೋಟೆಲ್ಗಳು, ಹಾಗಾಗಿ ತುಂಬ ನೀಟಾಗಿ ನಾವು ಹೋಟ್ಲ್ ಮಾಡಿದ್ದೀವಿ. ಮತ್ತು ನೀಟಾಗಿ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿ ನಾಟಿ ಸ್ಟೈಲ್ ಮಾಡಿ ಕೊಡ್ತೀವಿ. ಕಸ್ಟಮರ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ನಡೀತಾ ಇದೆ. ಏನು ರೇಟ್ ಕೊಡ್ತಿದ್ದೀರಾ ಸರ್? 150 ಗ್ರಾಮ್ 130 ರೂಪಾಯಿ ಫಿಕ್ಸ್ ಮಾಡಿದ್ವಿ. ಈಗ ಫೋರ್ಕ್ ರೇಟ್ ಜಾಸ್ತಿ ಆಗಿದೆ. 1/4 kg ಬಂದು 180 ರೂಪಾಯಿ. ಜಂಬೂ ಸವರಿ ದಿಣ್ಣೆ, ಜೆ ಪಿ ನಗರ 8th ಫೇಸು, ಬೆಂಗಳೂರು 83. ಫೋರ್ಕ್ ಫ್ರೈ ಮಾಡ್ತಾಯಿದ್ದೀವಿ ನಾಟಿ ಸ್ಟೈಲು. ಫ್ರೈ ಮಾಡೋ ವಿಧಾನ, ಸ್ವಲ್ಪ ಆಯಿಲು ಒಂದು 100 ml, 5 kgಗೆ ಬರೀ 100 ml ಹಾಕ್ಬೇಕಷ್ಟೇ. ಏನಂದರೆ ಫೋರ್ಕಲ್ಲಿ ಆಯಿಲ್ ಜಾಸ್ತಿ ಇರುತ್ತಲ್ಲ, 100 ml ಆಯಿಲ್ ಹಾಕೋಬೇಕಷ್ಟೇ. ಆಯಿಲು ಕಾವಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿ ಒಂದು ಅರ್ಧ kg, ಒಂದು ಅರ್ಧ ಮುಕ್ಕಾಲು kg, 5 kgಗೆ ಅಷ್ಟೇ ಸಾಕು. ಸ್ವೀಟ್ ಬರುತ್ತೆ ಜಾಸ್ತಿ ಹಾಕಿದ್ರೆ. ಖಾರಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ, 100-150 ಗ್ರಾಮ್. ಮತ್ತು ಖಾರದ ಪುಡಿನ ಹಾಕ್ತೀವಿ. ಬರೀ ಹಸಿಮೆಣಸಿಗೆ ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಖಾರದ ಪುಡಿ 2 ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ. 150 ಗ್ರಾಮ್ ಖಾರದ ಪುಡಿ,
ಒಂದೇ ಖಾರ ಪುಡಿ ಇರೋದು ಇದು ಬೇರೆ ಬೇರೆ ಮಿಕ್ಸ್ ಇದೆಯಾ ಸರ್? ಇಲ್ಲ ಇಲ್ಲ, ಖಾರ ಪುಡಿ ಮಾತ್ರ ಇರೋದು. ಅದು ಖಾರ ಪುಡಿ ನಾವೇ ಮಾಡಿರೋದು. ಅಂಗಡಿ ಪುಡಿ ಹಾಕಿದ್ರೆ ಕಸರೆ ಬರುತ್ತೆ, ಅಂಗಡಿ ಪುಡಿ ಹಾಕಬಾರ್ದು. ಹಾಂ, ಅಂಗಡಿ ಪುಡಿಯಲ್ಲಿ ಏನೇನು ಹಾಕ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿರಲ್ಲ, ಅದು ಕಸರೆ ಬರುತ್ತೆ. ನೀವೇ ಮೆಣಸಿನ್ಕಾಯಿನ ಒಣಗಿಸಿ ಪುಡಿ ಮಾಡ್ಕೊಂಡು? ಹಾಂ, ನಾವೇ ಮೆಣಸಿನ್ಕಾಯಿ ಒಣಗಿಸಿ ಪುಡಿ ಮಾಡಿರೋದು. ಮತ್ತು ಧನಿಯಾ ಪುಡಿ ಕೂಡ ನಾವೇ ಮಾಡಿರೋದು. ಧನಿಯಾ ಪುಡಿ ಎಲ್ಲ, ಅರಿಶಿನ ಪುಡಿ ಎಲ್ಲ ಹಾಕಿ ಧನಿಯಾ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಮತ್ತು ಪೆಪ್ಪರು ಅಂಗಡಿಯಿಂದ ತಂದಿರೋದಲ್ಲ, ಇದು ನಾವೇ ಮಾಡಿರೋದು. ಪೆಪ್ಪರು ಅದ್ರಲ್ಲಿ ಕಲ್ಲಿರುತ್ತೆ, ಅಂಗಡಿಯಲ್ಲಿ ಟೇಸ್ಟ್ ಬರೋಲ್ಲ. ಈಗ ಸ್ವಲ್ಪ ಫ್ರೈ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ತೊಳೆದು ಇಟ್ಕೊಂಡಿರೋದು ಫೋರ್ಕು, ಅರಿಶಿನ ಪುಡಿ ಸ್ವಲ್ಪ, 150 ಗ್ರಾಮ್ ಖಾರದ ಪುಡಿ, ಒಂದು 200 ಗ್ರಾಮ್ ಧನಿಯಾ ಪುಡಿ. ಇದಕ್ಕೆ ಧನಿಯಾ ಪುಡಿ ಜಾಸ್ತಿ ಇರಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ಗೆ ಧನಿಯಾ ಪುಡಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಮೆಲ್ಲು ಗಮ್ ಅಂತ ಇರುತ್ತೆ, ಎಗ್ಟ್ ಹೊಡೆಯಲ್ಲ. ಅಂಗಡಿ ಪುಡಿ ಹಾಕ್ತಾರೆ ಏನೇ ಕಾರಣಕ್ಕೂ ಟೇಸ್ಟ್ ಬರೋಲ್ಲ. ಹಾಂ, ರೆಡಿಮೇಡ್ ಹಾಕ್ತಾರೆ ಫೋರ್ಕ್ಗೆ ಯಾವುದು ಟೇಸ್ಟ್ ಬರೋಲ್ಲ. ಇದಕ್ಕೆ ಬೇಯಷ್ಟು ನೀರು ಹಾಕಬೇಕು. ಹಾಂ, ಬಿಡುತ್ತೆ. ಟೇಸ್ಟ್ಗೆ ತಕ್ಕಂಥ ಉಪ್ಪು, ಪೆಪ್ಪರ್ ಪೌಡ್ರು ಈಗ ಲೈಟಾಗಿ ಹಾಕಬೇಕು. ಫ್ರೈ ಆದಮೇಲೆ ಸ್ವಲ್ಪ ಆಮೇಲೆ ಹಾಕ್ಬೇಕು. ಖಾರ ಪೆಪ್ಪರ್ ತಿಂದಷ್ಟು ರುಚಿ ಇವಾಗ? ಹೌದು, ಪೆಪ್ಪರ್ ಜಾಸ್ತಿ ಇರಬೇಕು. ಫೋರ್ಕ್ಗೆ ಪೆಪ್ಪರ್ ಜಾಸ್ತಿ ಆದಷ್ಟು ರುಚಿ. ನಾಟಿ ಸ್ಟೈಲ್ಗೆ ಧನಿಯಾ ಪುಡಿ ಜಾಸ್ತಿ ಇರಬೇಕು. ಡ್ರೈ ಮಾಡ್ತೀವಲ್ಲ, ಅದಕ್ಕೆ ಪೆಪ್ಪರ್ ಜಾಸ್ತಿ ಇರಬೇಕು. ಪೆಪ್ಪರು ಕರಿಬೇವು ಸೊಪ್ಪಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಕುದಿ ಬರಬೇಕೀಗ? ಹೌದು, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಮಿಕ್ಸಿಲ್ಲ ಎರಡೂ. ಹಾಂ, ಖಾರ ಜಾಸ್ತಿ. ಕಾಲು ಕೆ ಜಿ ಇದೆ. ರೆಡಿಯಾಗಿದೆ ಫೋರ್ಕ್ ಚಿಲ್ಲಿ.